ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆ ಫ್ರೈಡೇ ಟ್ರೇಡ್ ಮಾಡ್ತಕ್ಕಂಥ ಇಂಟ್ರಾಡೇ ಸ್ಪೆಷಲಿ ಆಪ್ಷನ್ ಬಯಸ್ಗೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ. ಯಾವುವು ಸ್ಟಾಕ್ ಅಂತ ನೋಡೋಣ ಬನ್ನಿ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಹೌದು, 3042 ಇದೆ ಇವತ್ತಿನ ಬೆಲೆ. 3042 46 ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಇದರಲ್ಲಿ ಆನ್ ಡೈಲಿ ಬೇಸಿಸ್. ಮತ್ತು ನೋಡಿ, 3074 ಕ್ರಾಸ್ ಆತಂದರೆ ಇದರಲ್ಲಿ 3074 ಇದನ್ನು ನಮ್ಮ ಡೈಲಿ ಚಾರ್ಟ್ ಇದರಲ್ಲೇ ತೋರಿಸ್ಬಿಡೋಣ ಬನ್ನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಇದು ಡೈಲಿ ಚಾರ್ಟು ಒಂದು ಒಳ್ಳೆ ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಮೂವಿಂಗ್ ಎವರೇಜ್ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿದೆ. 3041ರಲ್ಲಿದೆ ಪ್ರೆಸೆಂಟು. ನಾವು ನೆಕ್ಸ್ಟ್ ಟಾರ್ಗೆಟ್ ನಾಳೆದು 3074 ಫಸ್ಟು, 3074 3100 ಸೆಕೆಂಡ್ ಟಾರ್ಗೆಟು. ಅದನ್ನು ಕ್ರಾಸ್ ಆತಂದರೆ 3150ವರೆಗೂ ಬರೋ ಚಾನ್ಸ್ ಇದೆ. ಆಲ್ಮೋಸ್ಟ್ ಆಲ್ 100 ಪಾಯಿಂಟ್ ನಾಳೆ ರೀಚ್ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಬಿಗ್ ಒಂದು ಮೂಮೆಂಟಮ್ ಇದೆ ಇಲ್ಲಿ. ಫಂಟಾಸ್ಟಿಕ್ ಸಪೋರ್ಟ್ ತೊಗೊಂಡಿದೆ. ಇದು ಒಂದು ರೆಸಿಸ್ಟೆನ್ಸ್ ಇತ್ತು, ಇದನ್ನು ಕ್ರಾಸ್ ಆಗಿದೆ, ಅದರ ಮೇಲ್ಗಡೆ ಸಸ್ಟೈನ್ ಆಗಿದೆ. ಹಾಗೆ AGM ಮೀಟಿಂಗ್ನಲ್ಲಿ ಒಂದು ಬೋನಸ್ ಕೂಡ ಇಶ್ಯೂ ಮಾಡಲಿಕ್ಕೆ ಅನೌನ್ಸ್ ಮಾಡಿದ್ದಾರೆ. ಮೋಸ್ಟ್ಲಿ 5th ಸೆಪ್ಟೆಂಬರ್ಗೆ ಒಂದು ಬೋನಸ್ ಕೂಡ ಇಶ್ಯೂ ಮಾಡ್ತಾರೆ ರಿಲಯನ್ಸ್ನಲ್ಲಿ. ಫಸ್ಟ್ ಟೈಮ್ ಆಲ್ಮೋಸ್ಟ್ ಆಲ್ ಇಷ್ಟು ವರ್ಷಗಳ ನಂತರ. ಅಟ್ಲೀಸ್ಟ್ ನೋಡಿ, ಸಣ್ಣ ಪುಟ್ಟ ಅಂತಿಂಥ ಕಂಪ್ನಿಗಳೇ, ಸ್ಮಾಲ್ ಕ್ಯಾಪ್ ಕಂಪ್ನಿಗಳೇ ಸಾಕಷ್ಟು ಬೋನಸ್ಗಳನ್ನು ಇಶ್ಯೂ ಮಾಡಿವೆ. ಇಷ್ಟು ವರ್ಷದ ನಂತರ ಲಾಂಚ್ ಆಗಲಿ, ಇಷ್ಟು ವರ್ಷದ ನಂತರ ಇಷ್ಟೊಂದು ಬಿಗ್ ದೊಡ್ಡ ತಿಮಿಂಗ್ಲು ಇರ್ತಕ್ಕಂಥ ಈ ಒಂದು ಸ್ಟಾಕು ರಿಲಯನ್ಸ್ ಇಂಡಸ್ಟ್ರೀಸು ಇವಾಗ ಬೋನಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ವೆಲ್ ಆ್ಯಂಡ್ ಗುಡ್, ಓಕೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ತುಂಬ ವರ್ಷಗಳಿಂದ ನಾವು ನೋಡ್ತಾ ಇದ್ವಿ ಬೋನಸ್ ಇಶ್ಯೂ ಮಾಡ್ತಾರೆ, ಬೋನಸ್ ಇಶ್ಯೂ ಪ್ರತಿ ವರ್ಷ AGM ಮೀಟಿಂಗ್ನಲ್ಲಿ ಬೋನಸ್ ಕೊಡ್ಬೋದು, ಶೇರ್ ಹೋಲ್ಡರ್ಸ್ಗೆ ಬೋನಸ್ ಕೊಡ್ಬೋದು ಅಂತ ಕೊಡ್ತಾ ಇಲ್ಲ. ತಮ್ಮ ಒಂದು ಉದ್ಯಮವನ್ನೇ ಬೆಳೆಸ್ಕೊಂಡ್ರು ಹೊರತು ಶೇರ್ ಹೋಲ್ಡರ್ಸ್ಗೆ ಯಾವುದೇ ಬೋನಸನ್ನು ನೀಡಿದ್ದಿಲ್ಲ. ಫೈನಲಿ ಈ ಸಲ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬೋನಸ್ ಕೊಡ್ತೀವಿ, ಅದು 1:1 ಕೊಡ್ತೀವಿ ಅಂತ ಅಂತಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟು ಪ್ರಾಫಿಟ್ ಗಳಿಸಿದೆ ಇದು ಶೇರು, ಅಷ್ಟು ಪ್ರಾಫಿಟ್ ಗಳಿಸಿದೆ ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸು. ಕೊಡಬೇಕಾಗದ್ದೇ, ಯಾಕಂದರೆ ಶೇರ್ ಹೋಲ್ಡರ್ಸ್ಗೆ ಆ ಥರ ಒಂದು ಬೆನಿಫಿಟ್ ಕೊಡಬೇಕಾಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೀವೇನಂತೀರಾ? ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾವುದಕ್ಕೂ ನಾಳೆ ಒಂದು ಬಿಗ್ ಮೂಮೆಂಟಮ್ ಇನ್ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಬರೋ ಸಾಧ್ಯತೆ ಇದೆ. ಹೀಗಾಗಿ ಟುವರ್ಡ್ಸ್ ಪಾಸಿಟಿವ್ ರ್ಯಾಲಿ, ಅಪ್ಸೈಡ್ ಏನಿಲ್ಲಂದ್ರೂ 1-2% ಎಬೋವ್ ಒಂದು ರ್ಯಾಲಿ ಬರೋ ಚಾನ್ಸ್ ಇದೆ. ಹೀಗಾಗಿ 50ರಿಂದ 100 ಪಾಯಿಂಟ್ಗಳ ಅಪ್ಸೈಡ್ ರ್ಯಾಲಿ ಬರೋ ಚಾನ್ಸ್ ಇದೆ. ಇವಾಗ 3041 ಇದೆ, 3150ವರೆಗೂ ನಾಳೆ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾವುದಕ್ಕೂ ರೆಡಾರ್ನಲ್ಲಿ ಇಟ್ಕೊಳ್ಳಿ, ಚಾರ್ಟ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ನಾಳೆ ಇಂಟ್ರಾಡೇಗೆ ಇದನ್ನು ವಾಚ್ ಮಾಡ್ಬೋದು. ಇದನ್ನು ಕಂಪಲ್ಸರಿ ಬೈ ರಿಕಮೆಂಡ್ ಅಂತ ಕನ್ಸಿಡರ್ ಮಾಡಬೇಡಿ, ಕಂಪಲ್ಸರಿ F&O ಟ್ರೇಡ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡ್ತಾ ಇದ್ದೇನೆ. ನೀವು ಕೂಡ ಫರ್ದರ್ ಸ್ಟಡಿ ಮಾಡಿ ಮತ್ತು ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆಯನ್ನು ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇದು ನನ್ನ ಡಿಸ್ಕ್ಲೇಮರ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಬಾಲಕೃಷ್ಣ ಇಂಡಸ್ಟ್ರೀಸ್ ಲಿಮಿಟೆಡ್. ಹೌದು, ಬಾಲಕೃಷ್ಣ ಇಂಡಸ್ಟ್ರೀಸ್ ಇವತ್ತಿನ ಬೆಲೆ 2860 ಇದೆ. ಬನ್ನಿ ನಾಳೆಯ ಟಾರ್ಗೆಟ್ ನೋಡೋಣ. ಬಾಲಕೃಷ್ಣ ಇಂಡಸ್ಟ್ರೀಸ್ ಡೈಲಿ ಚಾರ್ಟು ನೋಡಿ, ತುಂಬ ದಿನಗಳ ಒಂದು ಕರೆಕ್ಷನ್ ಆಗಿತ್ತು, ಫಾಲ್ ಆಗಿತ್ತು. ಇಲ್ಲಿ ಗ್ಯಾಪ್ ಕೂಡ ಇದೆ ನೋಡಿ, ಆಲ್ಮೋಸ್ಟ್ ಆಲ್ ಗ್ಯಾಪ್ ಫಿಲಪ್ ಆಗಲಿಕ್ಕೆ ಬಂದಿತ್ತು. ಇಲ್ಲಿಂದ ರಿಕವರಿ ಆಗ್ತಾ ಇದೆ. ಇವಾಗ ಒಂದು ಪಾಸಿಟಿವ್ ನೋಟ್ ಕಂಡು ಬಂದಿದೆ. 2851ರಲ್ಲಿದೆ. ನಾಳೆಗೆ 2900 ಟಾರ್ಗೆಟನ್ನು ಇಟ್ಕೋಬಹುದು ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಹೀರೋ ಮೋಟೋಕಾರ್ಪ್ಸ್ ಲಿಮಿಟೆಡ್. ಹೌದು, ಹೀರೋ ಮೋಟೋಕಾರ್ಪ್ 5379ರಲ್ಲಿದೆ. ಹೀರೋ ಮೋಟೋಕಾರ್ಪ್ದು ಡೈಲಿ ಚಾರ್ಟ್ ಇದು ನೋಡಿ, ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಇದು. ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತು, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿ ಕರೆಕ್ಷನ್ ಆಗಿಬಿಟ್ಟು ಇವತ್ತು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಪಾಸಿಟಿವ್ ನೇಟು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 5415, ಸೆಕೆಂಡ್ ಟಾರ್ಗೆಟು 5452. ಈ ಥರ ನಾಳೆಗೆ ಕನ್ಸಿಡರ್ ಮಾಡ್ಬೋದು ಹೀರೋ ಮೋಟೋಕಾರ್ಪ್.
ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು BPCL. ಹೌದು, BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ 356 ಇದೆ ಇವತ್ತಿನ ಬೆಲೆ. ನಾಳೆದು ನೋಡೋಣ ಟಾರ್ಗೆಟ್. ಇದು ನೋಡಿ, ತುಂಬ ಒಂದು ಬ್ಯೂಟಿಫುಲ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ BPCL ನಲ್ಲಿ. ಫಂಟಾಸ್ಟಿಕ್ ನೋಡಿ, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಎಕ್ಸಾಕ್ಟ್ಲಿ ಅಲ್ಲಿ ಬಂದು ನಿಂತಿದೆ. ಬ್ರೇಕ್ಔಟ್ ಆಗೋದು ಬಾಕಿ. 356 ಒಂದು ಫ್ಲಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ. ಫಸ್ಟ್ ಟಾರ್ಗೆಟ್ 362, ಸೆಕೆಂಡ್ 368, 370, 75ವರೆಗೆ ರೀಚ್ ಆಗೋ ಚಾನ್ಸ್ ಇದೆ ನಾಳೆ ಅಂತ ಕನ್ಸಿಡರ್ ಮಾಡ್ಬೋದು. ನಾಳೆ ಬ್ರೇಕ್ ಆಗಲಿಲ್ಲ ಅಂದರೂ ನೆಕ್ಸ್ಟ್ ಆನ್ವರ್ಡ್ಸ್ ಮಂಡೇ ಟ್ಯೂಸ್ಡೇ ಮಾತ್ರ 99% ಬ್ರೇಕ್ ಆಗೋ ಎಲ್ಲ ಚಾನ್ಸಸ್ ಇದೆ. ಯಾರಾದರೂ ಶಾರ್ಟ್ ಟರ್ಮ್ಗೆ ಬೇಕಂದ್ರೂ ಇದರಲ್ಲಿ ಕನ್ಸಿಡರ್ ಮಾಡ್ಬೋದು. ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ BPCL ಅಲ್ಲಿ, ಕನ್ಸಿಡರ್ ಮಾಡ್ಬೋದು. ನೀವು ಕೂಡ ಸ್ಟಡಿ ಮಾಡಿ, ಕೇವಲ ನನ್ನ ಮಾತನ್ನೇ ನಂಬಬೇಡಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.